HR ನ್ಯೂಸ್ ಕನ್ನಡ, ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ. ಸ್ವಾಮಿ ವಿವೇಕಾನಂದರ ಜನ್ಮ ದಿನಾಚರಣೆ ಅಂಗವಾಗಿ ಸಾವಿರಾರು ಜನ ಅಂಧರಿಗೆ ಮಾಜಿ ಸಚಿವರು, ಹಾಲಿ ವಿಧಾನ ಪರಿಷತ್ ಸದಸ್ಯರಾದ MTB ನಾಗರಾಜ್ ಅವರ ಕುಟುಂಬದಿಂದ ಅನ್ನದಾಸೋಹದ ಜೊತೆಗೆ ಪ್ರತಿಯೊಬ್ಬರಿಗೂ 500 ರೂಗಳ ಆರ್ಥಿಕ ನೆರವನ್ನು ನೀಡಿದರು. ಗರುಡಾಚಾರ್ ಪಾಳ್ಯದ ತಮ್ಮ ನಿವಾಸದಲ್ಲಿ ಕಣ್ಣಿಲ್ಲದ ಅಂಧರಿಗೆ ಅನ್ನದಾಸೋಹ ಹಾಗೂ ಆರ್ಥಿಕ ನೆರವನ್ನ MTB ನಾಗರಾಜು, ಪತ್ನಿ ಶಾಂತಮ್ಮ ಹಾಗೂ ಪುತ್ರ ರಾಜೇಶ್ ಅವರು ನೀಡಿದ್ದಾರೆ. ಬಳಿಕ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ MTB ನಾಗರಾಜು ಅವರು, ಕಳೆದ 30 ವರ್ಷಗಳಿಂದಲೂ ನಾವು ಅಂಧರಿಗೆ ಆರ್ಥಿಕ ಸಹಾಯ ಮಾಡಿಕೊಂಡು ಬರುತ್ತಿದ್ದೇವೆ. ಆದರೆ ಕಳೆದ 5-6 ವರ್ಷಗಳಿಂದ ಜನಸಂಖ್ಯೆ ಹೆಚ್ಚಾಗಿದ್ದು ಪ್ರತಿ ತಿಂಗಳು ಅವರಿಗೆ 500 ರೂಗಳ ಆರ್ಥಿಕ ಸಹಾಯವನ್ನ ನೀಡುತ್ತಿದ್ದು, ಇಂದು ಸ್ವಾಮಿ ವಿವೇಕಾನಂದರ ಜನ್ಮ ದಿನಾಚರಣೆ ಅಂಗವಾಗಿ ಸುಮಾರು 1,000 ಅಂಧರಿಗೆ ಅನ್ನದಾಸೋಹದ ಜೊತೆ ಆರ್ಥಿಕ ಸಹಾಯ ಮಾಡಿದ್ದೇವೆ ಎಂದರು. ಸ್ವಾಮಿ ವಿವೇಕಾನಂದರವರ ಇವತ್ತು ಜನ್ಮದಿನೋತ್ಸವ. ಇದರ ಅಂಗವಾಗಿ ಈಗಾಗಲೇ ಅವರಿಗೆ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ನಮ್ಮೆಲ್ಲರ ನಮನಗಳನ್ನು ಅವರಿಗೆ ಸಮರ್ಪಣೆ ಮಾಡಿ, ಇನ್ನು ಮುಂದಿನ ಕಾಲಮಾನದ ದಿನಗಳಲ್ಲಿ ಇಂಥ ಮಹನೀಯರ ಮಾರ್ಗದರ್ಶನ ಈ ಸಮಾಜಕ್ಕೆ ಇರಲಿ ಅಂತೇಳಿ ಅವ್ರಿಗೆ ಈ ಸಂದರ್ಭದಲ್ಲಿ ನಾವು ಹೇಳಿ ಅಭಿನಂದಿಸಲಿಕ್ಕೆ ಕೂಡ ಬಯಸ್ತೇವೆ. ಇವತ್ತು ಇದೇ ದಿನದಲ್ಲಿ ಈಗಾಗಲೇ 10-15 ವರ್ಷಗಳಿಂದ ಅಂಧರಿಗೆ ನಾವು ವಿಶೇಷವಾಗಿ ಆರ್ಥಿಕ ನೆರವು ನೀಡುವಂಥದ್ದು, ಅವರಿಗೆ ಸ್ಟಿಕ್ಸ್ ಕೊಡುವಂಥದ್ದು, ಮತ್ತು ಅವರು ಓದಲಿಕ್ಕೆ ಪುಸ್ತಕಗಳು ಹಾಗೆ ಬ್ಯಾಗ್ಸು ಇವೆಲ್ಲವೂ ಕೂಡ ಕೊಡ್ತಾ ಬಂದಿದ್ದೇವೆ. ಹಾಗೆ ಈಗ ನಮ್ಮ ಮುನರಾಜರು ಹೇಳಿದಂಗೆ ಈ ಕಳೆದ ಒಂದು 6 ತಿಂಗಳಿಂದ ಭಾಳ ಹೆಚ್ಚಾಗಿಬಿಟ್ಟಿದ್ದಾರೆ. ಅವ್ರಿಗೆ ಪ್ರತಿ ತಿಂಗಳು ಗೊತ್ತಾಗ್ಬಿಡ್ತದೆ ಇಲ್ಲಿ ಕೊಡ್ತಾರೆ ಅಂತ. ಹೋದ ತಿಂಗಳಲ್ಲಿ 470 ಬಂದಿದ್ದರು, ಈ ಸಾರಿ 600 ಜನ ಬಂದಿದ್ದರು. ಹಾಗಾಗಲೇ ಅವರು ಸಮಾಜದಲ್ಲಿ ನೊಂದಂಥವರು, ಸಮಾಜದಲ್ಲಿ ಅಂಧರಾಗಿ ಅವರು ಈ ಸಮಾಜದ ಬೆಳಕನ್ನು ಕಾಣದಂಥ ಜನ, ಅಂಥವ್ರಿಗೆ ನಾವು ನಮ್ಮ ಕುಟುಂಬದವರೆಲ್ಲ ಸೇರಿ ಇವತ್ತು ಅವ್ರಿಗೆ ಸ್ವಲ್ಪ ಪ್ರತಿ ತಿಂಗಳು ಆರ್ಥಿಕ ನೆರವು ಕೊಡುವಂಥದ್ದು, ಅವ್ರಿಗಿನ್ನೇನಾದರೂ ಬೇಕಾದಂಥ ಸಲಕರಣೆಗಳು, ಅವ್ರಿಗೆ ಬಟ್ಟೆ ಅಂಥದ್ದು, ಅವ್ರ ದಿನನಿತ್ಯ ಬಳಕೆಗೆ ಬೇಕಾಗಿರ್ತಂಥ ಆಹಾರ ಪದಾರ್ಥಗಳನ್ನು ಕೊಡುವಂಥದ್ದು ಮಾಡ್ತಾ ಬಂದಿದೆ. ಹಾಗೆ ನಿರಾಶ್ರಿತರು, ಅಂಧರು, ಹಾಗೆ ಬುದ್ಧಿಮಾಂದ್ಯದವರು, ಇಂಥ ಅನಾಥಾಶ್ರಮಗಳು ಕೂಡ ಅವರಿಗೆಲ್ಲ ಅವಶ್ಯಕತೆ ಇರತಕ್ಕಂಥ ಅಡುಗೆಗೆ ಅವಶ್ಯಕತೆ ಇರತಕ್ಕಂಥ ಅಡುಗೆ ಸಾಮಾನುಗಳನ್ನು ಕೂಡ ನಿರಂತರವಾಗಿ ಪ್ರತಿ ತಿಂಗಳು ಕೂಡ ಅವ್ರಿಗೆ ಕೊಡ್ತಾ ಬಂದಿದ್ದಾರೆ. ಅವ್ರಿಗೆ ದೇವರು ಸಮಾಜದಲ್ಲಿ ಇಂಥ ನೊಂದವರಿಗೆ, ಇಂಥ ಆರ್ಥಿಕವಾಗಿ ಹಿಂದುಳಿದಂಥವರಿಗೆ, ಅಂಥವರಿಗೆ ದೇವರು ಇನ್ನೂ ಆರೋಗ್ಯ ಕೊಟ್ಟು ಅವ್ರನ್ನ ದೇವರು ಅವ್ರ ಇಷ್ಟಾರ್ಥ ಸಿದ್ಧಿ ಮಾಡಲಿ ಅಂತೇಳಿ ನಾವು ಮಂಜುನಾಥ ಸ್ವಾಮಿಯಲ್ಲಿ ಅವ್ರ ಪರವಾಗಿ, ನಮ್ಮೆಲ್ಲರ ಪರವಾಗಿ ಪ್ರಾರ್ಥನೆ ಮಾಡ್ತೀವಿ. ಬಳಿಕ ನಂದಕುಲ ಕಲಾಜ್ಯೋತಿ ವಿಶೇಷ ಚೇತನರ ಪುಣ್ಯಾಶ್ರಮದ ಮುಖ್ಯಸ್ಥ ಮುನಿರಾಜು ಮಾತನಾಡಿ, MTB ನಾಗರಾಜು ಅವರ ಕುಟುಂಬ ಕಳೆದ 30 ವರ್ಷಗಳಿಂದ ಸಹಾಯ ಮಾಡಿಕೊಂಡು ಬರುತ್ತಿದ್ದಾರೆ. ಪ್ರತಿ ತಿಂಗಳು ಸುಮಾರು 30ಕ್ಕೂ ಹೆಚ್ಚು ಆಶ್ರಮಗಳಿಗೆ ಭೇಟಿ ನೀಡಿ ಆಹಾರ ಪದಾರ್ಥಗಳನ್ನು, ಔಷಧಿ ಸೇವೆ ಸೇರಿದಂತೆ ಆರ್ಥಿಕ ನೆರವನ್ನ ನೀಡುತ್ತಿದ್ದು, ನಮ್ಮ ಆಶ್ರಮಕ್ಕೂ ಪ್ರತಿ ತಿಂಗಳು ಭೇಟಿ ನೀಡಿ ಸಹಾಯ ಮಾಡುತ್ತಿದ್ದಾರೆ. ಇಂತಹವರಿಗೆ ಆ ದೇವರು ಆಯುಷ್, ಆರೋಗ್ಯ ಸೇರಿದಂತೆ ಸಕಲವನ್ನ ನೀಡಲಿ ಎಂದರು. ಎಲ್ರಿಗೂ ನಮಸ್ಕಾರ. ಇವತ್ತು MTB ಸೇವಾ ಸಂಸ್ಥೆ ವತಿಯಿಂದ, ಸೇವಾ ಸಮಿತಿ ವತಿಯಿಂದ ಸಾವಿರಾರು ವಿಶೇಷ ಚೇತನ ಕುಟುಂಬಗಳಿಗೆ ಆರ್ಥಿಕ ನೆರವನ್ನು ನೀಡ್ತಾ ಬರ್ತಾ ಇದ್ದಾರೆ. ಇದನ್ನು 30 ವರ್ಷದಿಂದ ನಿರಂತರವಾಗಿ ಕುಟುಂಬಸ್ಥರು, MTB ನಾಗರಾಜ್ ಅಪ್ಪಾಜಿಯವರ ಕುಟುಂಬಸ್ಥರು ಮಾಡ್ತಾ ಬರ್ತಾ ಇದ್ದಾರೆ. ಅವ್ರ ಜೊತೆಯಲ್ಲಿ ಗ್ರಾಮದ ಗ್ರಾಮಸ್ಥರು ಕೂಡ ಜೊತೆಯಲ್ಲಿದ್ದಾರೆ. ಇವತ್ತು ಸ್ವಾಮಿ ವಿವೇಕಾನಂದರ ಜಯಂತ್ಯೋತ್ಸವ, ಅವರ ಹುಟ್ಟುಹಬ್ಬ, ಪುಷ್ಪ ನಮನವನ್ನು ಅರ್ಪಿಸುವುದರ ಮುಖೇನದಲ್ಲಿ ಸಾವಿರಾರು ವಿಶೇಷ ಚೇತನ ಕುಟುಂಬಗಳಿಗೆ ಆರ್ಥಿಕ ನೆರವನ್ನು ನೀಡಿ, ಯಾಕೆಂದರೆ ಹಲವಾರು 30ಕ್ಕೂ ಹೆಚ್ಚು ಅನಾಥಾಶ್ರಮಗಳಿಗೆ ಪ್ರತಿ ತಿಂಗಳು ಆರ್ಥಿಕ ನೆರವನ್ನು ನೀಡ್ತಾ ಇದ್ದಾರೆ, ಔಷಧಿ ಉಪಚಾರಗಳನ್ನ ನೀಡ್ತಾ ಇದ್ದಾರೆ. ಆ ವಿಶೇಷ ಚೇತನ ಮಕ್ಕಳ ಭವಿಷ್ಯಕ್ಕಾಗಿ ನಮ್ಮ ಗುರುಗಳು 30 ವರ್ಷದಿಂದ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಭಗವಂತ ಅವರಿಗೆ ಸುಖ, ಶಾಂತಿ, ನೆಮ್ಮದಿಯನ್ನು ನೀಡಿ ಈ ಸಮಾಜದಲ್ಲಿ ನೊಂದವರಿಗೆ, ನಿರಾಶ್ರಿತರಿಗೆ, ಹಲವಾರು ಆಶ್ರಮಗಳಿಗೆ ಮತ್ತಷ್ಟು ಸಹಾಯವನ್ನು ಮಾಡುವಂಥ ಶಕ್ತಿ ಭಗವಂತ ಅವರಿಗೆ, ಅವರ ಕುಟುಂಬಸ್ಥರಿಗೆ ಆಶೀರ್ವದಿಸಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದೇವೆ. ಒಟ್ಟಾರೆ ರಾಜ್ಯದಲ್ಲಿಯೇ ಅಲ್ಲದೆ ದೇಶದಲ್ಲಿಯೇ ಯಾರೂ ಮಾಡದಂತೆ ಸೇವೆಯನ್ನ ಅಂಧರಿಗೆ, ವಿಶೇಷ ಚೇತನರಿಗೆ MTB ನಾಗರಾಜು ಅವರ ಕುಟುಂಬ ಮಾಡುತ್ತಿದ್ದು, ಇಂತಹ ಲಕ್ಷಾಂತರ ಜನರಿಗೆ ಇವರು ದಾರಿದೀಪವಾಗಲಿ ಎಂದು ಹಾರೈಸೋಣ.